ರಾಜ್ಯದಲ್ಲಿ ಈಗ ಮತ್ತೆ ಹೆಚ್ಚಾಗ್ತಾ ಇದೆ ಈ ಸ್ಟ್ಯಾಂಪ್ ಪೇಪರ್ ಹಗರಣಗಳು. ಯಾಕಂದರೆ ಸರ್ಕಾರಿ ಯೋಜನೆ ಮತ್ತು ಸೇವೆಗಳನ್ನು ಪಡೆಯೋಕೆ ಈ ಸ್ಟ್ಯಾಂಪ್ ಪೇಪರ್ಗಳನ್ನು ಅಕ್ರಮವಾಗಿ ಬಳಸಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕಲಘಟ್ಟ ಏನಿದೆ, ಕಳಲುಘಟ್ಟ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕ್ಷೇತ್ರದ ಸಹಕಾರಿ ಸಂಘದಲ್ಲಿ ಈ ಅಕ್ರಮ ಕೇಳಿ ಬಂದಿದೆ. ಈ ಸ್ಟ್ಯಾಂಪ್ಗಳನ್ನೇ ಅಲ್ಲಿ ಬಳಸಲಾಗ್ತಾ ಇದೆಯಂತೆ. ನೆಲಮಂಗಲ ತಾಲೂಕಿನ ಹಸಿರುವಳ್ಳಿ ಶಾಖೆಯಲ್ಲಿ ಅಕ್ರಮ ಆಗಿದೆ. ಆಹಾರ ಇಲಾಖೆಯಲ್ಲಿ ಪಡಿತರ ಅಂಗಡಿಯನ್ನು ಪಡೆಯೋಕೆ ಅಕ್ರಮವಾಗಿ ಈ ಸ್ಟ್ಯಾಂಪ್ಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ರೀತಿಯಾದ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ನಕಲಿ ಈ ಸ್ಟ್ಯಾಂಪ್ಗಳನ್ನು ನೀಡಿ ಅಕ್ರಮ ಮಾಡ್ತಾ ಇದ್ದಾರೆ. ಪಡಿತರ ಅಂಗಡಿಯನ್ನು ಪಡೆಯೋಕೆ ಖದೀಮರು ಪ್ರಯತ್ನ ಪಡ್ತಾ ಇದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಿ ಆನಂದ್ರಿಂದ ಬೆಂಗಳೂರು ಗ್ರಾಮಾಂತರ ADC ಅವರಿಗೆ ದೂರು ನೀಡಲಾಗಿದೆ. ಅಕ್ರಮ ನಡೆದಿರುವುದು ಖಚಿತ ಆಗಿದೆ. ಖಚಿತವಾಗಿದ್ದರೂ ಕೂಡ ಕ್ರಮಕ್ಕೆ ಅಧಿಕಾರಿಗಳು ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ತಪ್ಪಾಗಿದೆ, ಅದು ಗೊತ್ತಾದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹಸಿರುವಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಈ ಸ್ಟ್ಯಾಂಪ್ ಪೇಪರ್ಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ಕೆಲವರು ನಕಲಿ ಮಾಡ್ತಾ ಇದ್ದಾರೆ, ಇದು ನಮ್ಮ ಗಮನಕ್ಕೆ ಬಂದಿದೆ, ನೀವು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಆಗ್ರಹವನ್ನು ಮಾಡಿದ್ದಾರೆ. ಈ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳನ್ನ ಫ್ರಾಡ್ ಮಾಡಿ, ಈಗ ತಹಶೀಲ್ದಾರ್ ಆಗಿರ್ಬೋದು, ಅದನ್ನ ತನಿಖೆ ಮಾಡ್ದೇನೆ ಅವರು ಏನು ಕೆಳವರ್ಗದ ಅಧಿಕಾರಿಗಳ ಆದೇಶ ಎಲ್ಲ ಸರಿ ಇದೆ, ನೀವು ಕೊಡ್ಬೋದು ಅಪ್ರೂವಲ್ ಅಂತೇಳಿ ಕೊಟ್ಟು ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನ್ಯಾಯಬೆಲೆ ಅಂಗಡಿಯನ್ನ ಲೈಸೆನ್ಸ್ನ ಏನ್ ಮಾಡ್ಕೊಂಡಿದ್ದಾರೆ, ಪಡ್ಕೊಂಡಿದ್ದಾರೆ. ನಿರಂತರವಾಗಿ 2023ರಿಂದನೂ ನಾವು ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿದ್ದೀವಿ. ಹಲವಾರು ಇಲಾಖೆಯವರು ಅಂದ್ರೆ ಏನೋ ಒಂದು ಸಹಕಾರ ಅಭಿವೃದ್ಧಿ ಅಧಿಕಾರ ಕಚೇರಿ ಇವ್ರ ಕಡೆಯಿಂದ ಏನೇನೋ ಅವರು ತನಿಖೆ ಮಾಡಿದರೆ ಮತ್ತೆ ಅದು ಫ್ರಾಡ್ ಆಗಿದೆ, ಅವರ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು ಅಂತೇಳಿ ತಮ್ಗೆ ಒಂದು ಡೈರೆಕ್ಷನ್ ಅನ್ನ ಅವರು ಮಾಡಿದ್ದಾರೆ. ಸೂಕ್ತವಾದಂತದ್ದೆಲ್ಲ ಕಠಿಣ ಕ್ರಮವನ್ನ ಕೈಗೊಳ್ಬೇಕು. ಯಾಕಂದ್ರೆ ಈ ತರ 420 ಫೋರ್ಜರಿ ಕೆಲಸಗಳನ್ನ ಮಾಡಬಾರ್ದು. ಯಾಕಂದ್ರೆ ಇದು ಸರ್ಕಾರಕ್ಕೆಲ್ಲ ಇಡೀ ಒಂದು ಜನಸಮೂಹಕ್ಕೆ ನಂಬಿರ್ತಕ್ಕಂಥ ಇಲಾಖೆಗಳಿಗೆ ಗೌರ್ಮೆಂಟ್ ಆಫ್ ಹೌದು ಹೌದು ಮತ್ತೆ ಜುಡಿಕಲ್ ಸಿಸ್ಟಮ್ ಏನಿದೆ ನಮ್ಮಲ್ಲಿ, ಆ ತರ ಕಾಪಿಗಳನ್ನೇ ಇವರು ಈ ಸ್ಟ್ಯಾಂಪ್ ಅನ್ನೇ ಇವರು ಫೋರ್ಜರಿ ಮಾಡಿಸಿ ಈ ತರ ಮಾಡ್ತಾರೆ ಅಂತಂದ್ರೆ ಮತ್ತೆ ಅಲ್ಲಿನ ಸ್ಥಳೀಕರಿಗೂ ಕೂಡ ತೊಂದರೆ ಆಗಿದೆ. ಯಾಕೆಂತಂದ್ರೆ ಇವತ್ತಿನ ಸರ್ಕಾರದಲ್ಲಿ ಹಲವಾರು ಬಸ್ಗಳನ್ನ ಉಚಿತವಾಗಿ ಕೊಟ್ಟಿದ್ರು ಕೂಡ ಸರಿಯಾದಂತ ಸಾರಿಗೆ ವ್ಯವಸ್ಥೆ ಇಲ್ಲ. ಮೊದಲನೇದಾಗಿ ನಾವು ಹಲವಾರು ಇಲಾಖೆಗಳಿಗೆ ಮನವಿ ಮಾಡ್ಕೊಂಡ್ರೆ ಆಯ್ತು ಅದನ್ನ ಸರಿಪಡಿಸೋಣ, ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ತಳ್ಕೊಂಡೇ ಬರ್ತಾ ಇದ್ದಾರೆ ನಿರಂತರವಾಗಿ. ಈ ಸ್ಥಳ ಅಂದ್ರೆ ಅದೇನು ನಡೀತಾ ಇದೆ ಅದು ಎಲ್ಲ ಏನಂದ್ರೆ ಜಿಲ್ಲಾ ಅಧಿಕಾರಿಗೆ ನಾವೊಂದು ಒಂದು ಮನವಿ ಮಾಡ್ತೀನಿ. ದಯವಿಟ್ಟು ಈ ತರ ಈ ಸ್ಟಾಂಪ್ ಯಾರು ಆಗನ ಮಾಡವ್ರೆ, ಅದು ಒಂದು ಸೊಸೈಟಿಗೋಸ್ಕರ MPCS ಇರ್ಬೋದು, VSS ಕಳಗಟ್ಟ ಇರ್ಬೋದು. ಯಾಕಂದ್ರೆ VSS ಕಳಗಟ್ಟ ಈಗ ಹೈಕೋರ್ಟ್ ಕೇಸ್ ಇದೆ, ಕೇಸ್ ನಾನೇ ಹಾಕಿದ್ದೀನಿ. MPCS ಅವ್ರು ಮಾಡವೆ ಅಂತ ಚೈನ್ ಅಧಿಕಾರಿಗಳು CDO ಮತ್ತು ತನಿಖೆ ಮಾಡಿ ಇವ್ರು ಫ್ರಾಡ್ ಅಂತ ನಮ್ಗೆ ಒಂದು ಲೆಟರ್ ಕೊಟ್ಮಾರೆ. ಕೂಡಲೇ ಅಲ್ಲಿಂದ ಸೆಕ್ರೆಟರಿ ಮತ್ತು ಅಧ್ಯಕ್ಷನ ನೀವು ಕಿತ್ತಾಕ್ಬೇಕು. ನೀವು ಕಿತ್ತಾಕ್ಲಿ ಮತ್ತೆ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅಧಿಕಾರಿಗಳು ಮುಂದಿನ ನಾನು ಇಲ್ಲಿ 1000 ಜನ ಕರ್ಕೊಂಡ್ಬಂದು ಇಲ್ಲ ನಾನು ಪ್ರತಿಭಟನೆ ಮಾಡ್ತೀನಿ. ಇದು ನನಗೊಬ್ಬಂಗೆ ಅನ್ಯಾಯ ಆಗಿಲ್ಲ, ಸುಮಾರು ಈ ತರ ಅನ್ಯಾಯ ಆಗಿದೆ. ನಾನು 15 ವರ್ಷ ಮಾಡ್ಬಿಟ್ಟು ನಾನು ಡಿಪೋವನ ಈ ತರ ಫೋರ್ಜರಿ ನೀವು ಅನುಕೂಲ ಮಾಡ್ಕೊಡ್ತೀವಿ ಅಂತ ತಹಸೀಲ್ದಾರ್ ಇದಕ್ಕೆ ಅನುಕೂಲ, JD ಮೇಡಮ್, ಫುಡ್ ಆಫೀಸರ್ ಎಲ್ಲ ಸೇರಿ ನೀವು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡೋದು ಈ ತರ ಮಾಡ್ತೀವಿ ಅಂದ್ರೆ ಇನ್ನೇನ್ ಇದ್ರಲ್ಲಿ ಕಾನೂನು ಐತೆ ಇಲ್ಲಿ ನಮ್ಮ ಸರ್ಕಾರದಲ್ಲಿ? ಸರ್ಕಾರ ಹೇಳ್ತೇವೆ ನಾವು ನಿಯತೆ ಮಾಡ್ತೀವಿ ಅಂತ, ಇದು ನಿಯತೆ ಮಾಡಕ್ ನಮ್ಗೆ ಆಗಲಿಲ್ವಲ್ಲ. 23 ವರ್ಷದಿಂದ ತನಿಖೆ ಮಾಡಕ್ ನಾನು ಅರ್ಜಿ ಯಾಕಂದ್ರೆ ಫೈಲ್ ಇಲ್ಲ ಇಲ್ಲಿ ಕೇಳಿದ್ರೆ ರಾಜಕೀಯ ರಾಜಕೀಯದಲ್ಲಿ ಇದಕ್ಕೆ ಬರ್ತೀಯ ನೀವು ಹೇಳಿ. ಅಟ್ಲೀಸ್ಟ್ ಒಂದು ನನಗೆ 15 ವರ್ಷ ಮಾಡಿ ನೀವು ಒಂದು ಸಪೋರ್ಟ್ ಮಾಡಲಿ ಆಮೇಲೆ ಅಧಿಕಾರಿಗಳು ಇಂಥ ಪೋಜಿಗೆ ಲಕ್ಷಾಂತರ ರೂಪಾಯಿ ತಗೊಂಡು ನೀವು ಯಾಕೆ ನೀವು ಹೆಲ್ಪ್ ಮಾಡ್ತೀರಾ? ನಿಮ್ಗೆ ಫ್ರಾಡ್ ಅಂತ ಅರ್ಜಿ ಕೊಟ್ಟವ್ರೆ, ಅದನ್ನ ನೀವು ಪೊಲೀಸಿ ಮಾಡ್ಬಿಟ್ಟು ದಯವಿಟ್ಟು ಜಿಲ್ಲಾಧಿಕಾರಿಗಳು ಕೂಡಲೇ MPCS ಆ ಸಂಘದ ಸೆಕ್ರೆಟರಿ ಅಧ್ಯಕ್ಷ ನೀವು ರದ್ದು ಮಾಡಬೇಕು. ADC ಅವ್ರಿಗೆ ಏನ್ ಮನವಿ ಕೊಟ್ರು, ಏನ್ ಅನ್ಯಾಯ ಆಗಿದೆ ಸರ್? ಇವತ್ತಿನ ದಿನ ಏನೋ ನಾವು ಸೂಕ್ತವಾದಂತ ವಿಚಾರದಲ್ಲಿ ಈಗ ಕಳೆದ 3 ವರ್ಷ ಆಗ್ತಾ ಬಂತು. ಈ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಯ ವಿಚಾರವಾಗಿ, ಅಂದ್ರೆ ಇದು ಹಸಿರುವಳ್ಳಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಕಳೆದ
2023ರಲ್ಲಿ ಆದಂತ ಒಂದು ಏನು ಅವ್ಯವಹಾರ ಅಂತಾನೆ ಹೇಳ್ಬೋದು, ಅಥವಾ ಸಂಬಂಧಪಟ್ಟಿರ್ತಕ್ಕಂತ ದಾಖಲಾತಿಗಳನ್ನ ಫೋರ್ಜರಿ ಮಾಡಿ ನೋಡಿ. ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳು ಮಾನ್ಯ ಜುಡಿಕಲ್ ಸಿಸ್ಟಮ್ ಅಲ್ಲಿ ಕರ್ನಾಟಕದ ಒಂದು ಗವರ್ನಮೆಂಟ್ ಅಂಡರ್ ನಲ್ಲಿ ಇರ್ತಕ್ಕಂಥ ಈ ಒಂದು ಈ ಸ್ಟಾಂಪ್ ನ ಅವ್ಯವಹಾರಗಳು ಯಾವ ರೀತಿ ಮಾಡಿದ್ದಾರೆ ಅಂತಂತಂದ್ರೆ, ಎಂತ ಒಂದು ಅಮಾಯಕನ್ಗೋಗಿ ಕೂಡ ಇದನ್ನು ಕೊಟ್ರೆ ಇದು ಸಂಪೂರ್ಣವಾಗಿ ಏನಾಗಿದೆ, ಅಪಭ್ರಂಶ ಹೊಂದಿರತಕ್ಕಂತ ಒಂದು ಪೇಪರ್, ಇಲ್ಲಿಗಲ್ ಪೇಪರ್ ಅಂತಂದ್ಬಿಟ್ಟು ಎಂತವ್ರು ಕೂಡ ಹೇಳ್ತಾರೆ. ಈಗ 2023ರಿಂದನೂ ನಾವು ಏನ್ ಮಾಡ್ತಾ ಇದೀವಿ, ನಿರಂತರವಾಗಿ ಸಂಬಂಧಪಟ್ಟಿರ್ತಕ್ಕಂತ ಹಲವಾರು ಅಧಿಕಾರಿಗಳಿಗೆ ವಿಶೇಷವಾಗಿ ಖುದ್ದಾಗಿ ಹೋಗಿ ಇದನ್ನ ನೀವು ಸರಿಯಾದ ಕ್ರಮ ಕೈಗೊಳ್ದೇನೆ ಈ ತರ ನೀವು ಅವ್ಯವಹಾರಿಕವಾಗಿ ಯಾರೋ ಒಬ್ರು ತಮ್ಮ ಕೆಳವರ್ಗದ ಅಧಿಕಾರಿಗಳು ನೀಡಿರ್ತಕ್ಕಂತ ವರದಿಗಳನ್ನ ನೀವು ಸಿಗ್ನೇಚರ್ ಮಾಡಿ ತಹಸೀಲ್ದಾರ್ಗಳಾಗಿರ್ಬೋದು, ಸಂಬಂಧಪಟ್ಟಿರ್ತಕ್ಕಂತ ಈ ಲೈಸೆನ್ಸ್ ಅನ್ನ ನೀಡ್ತಕ್ಕಂತ ಅಧಿಕಾರಿಗಳು ಆಗಿರ್ಬೋದು, ಇವರು ಏಕಾಏಕಿ ನೋಡ್ದೇನೆ ವಿವರಗಳನ್ನ ಪರಿಶೀಲನೆ ಮಾಡ್ದೇನೆ ಇವರು ಸಹಿಗಳನ್ನ ಹಾಕ್ತಾರೆ, ಆದೇಶವನ್ನ ನೀಡ್ತಾರೆ ಅಂತಂದ್ರೆ ಎಂತ ಅವೈಜ್ಞಾನಿಕಕ್ಕೆ ಹೋಗಿದೆ ಅಧಿಕಾರಿಗಳ ಒಂದು ಜ್ಞಾನ ಎಲ್ಲೋಗಿದೆ? ಯಾವುದು ಅಲ್ಲ ಪ್ರಮುಖವಾಗಿರ್ತಕ್ಕ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.